ಇನ್ನು ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಇಬ್ಬರು ಕೂಡ ಹಳೆ ದೋಸ್ತಿಗಳು. ಆದರೆ ಈಗ ಇಬ್ಬರು ಬೇರೆ ಬೇರೆ ಆಗಿದ್ದು ಒಂದಿಲ್ಲೊಂದು ವಿಚಾರಕ್ಕೆ ಟಾಕ್ ಫೈಟ್ ನಡೀತಾನೆ ಇರುತ್ತೆ. ಇದೀಗ ಇವರಿಬ್ಬರ ನಡುವೆ ಕ್ರೆಡಿಟ್ ವಾರ್ ಸ್ಟಾರ್ಟ್ ಆಗಿದೆ. ಹಾಗಾದರೆ ಮಾಜಿ ದೋಸ್ತಿಗಳ ನಡುವೆ ಯಾವ ವಿಚಾರಕ್ಕೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ಮಂಡ್ಯದಲ್ಲಿ ಮಾಜಿ ದೋಸ್ತಿಗಳ ನಡುವೆ ಕ್ರೆಡಿಟ್ ವಾರ್. ಅಭಿವೃದ್ಧಿ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರು. ಒಂದೇ ಕಾಮಗಾರಿಗೆ 2 ಬಾರಿ ಗುದ್ದಲಿ ಪೂಜೆ. ಒಂದು ಕಾಲದಲ್ಲಿ ದೋಸ್ತಿಗಳಾಗಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಚಿವ ಚಲುವರಾಯಸ್ವಾಮಿ ಬದಲಾದ ರಾಜಕೀಯ ಸನ್ನಿವೇಶದಿಂದಾಗಿ ಈಗ ಬದ್ಧ ವೈರಿಗಳಾಗಿದ್ದಾರೆ. ಅದರಲ್ಲೂ ಚಲುವರಾಯಸ್ವಾಮಿ ಸಚಿವರಾದ ನಂತರ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಸಂಸದರಾಗಿ ಕೇಂದ್ರ ಸಚಿವರಾದ ಬಳಿಕ ಇಬ್ಬರ ನಡುವೆ ಒಂದಿಲ್ಲೊಂದು ವಿಚಾರಕ್ಕೆ ಕೋಲ್ಡ್ ವಾರ್ ನಡೀತಾ ಇರುತ್ತೆ. ಇದೀಗ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಕ್ರೆಡಿಟ್ ಪಡೆಯಲು ಇಬ್ಬರ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ವಾರ್ ಆರಂಭವಾಗಿದೆ. ಹೌದು, ಚಾಮರಾಜನಗರ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ಮಂಡ್ಯ ಜಿಲ್ಲೆಯಲ್ಲಿ ಹಾದು ಹೋಗಲಿದ್ದು, ಈ ರಸ್ತೆಯ ಅಭಿವೃದ್ಧಿ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಶ್ರೀರಂಗಪಟ್ಟಣದಿಂದ ಪಾಂಡವಪುರ ತಾಲೂಕಿನ ಬನಘಟ್ಟ ಗ್ರಾಮದವರೆಗೆ ಈ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹೀಗಾಗಿ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಪಥದ ಹೆದ್ದಾರಿ ಮಾಡಲು ಕೇಂದ್ರ ಸರ್ಕಾರವು ಅಸ್ತು ಎಂದಿದೆ. ಹೀಗಾಗಿ ಮಂಡ್ಯ ಸಂಸದ ಕಂ ಕೇಂದ್ರ ಸಚಿವ ಎಚ್.ಡಿ.ಕೆ ಈ ಕಾಮಗಾರಿಗೆ ಅಕ್ಟೋಬರ್ 20ರಂದು ಶ್ರೀರಂಗಪಟ್ಟಣ ಕಿರಂಗೂರು ಬಳಿ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದ್ರು. ಆದರೆ ಇವತ್ತು ಕಿರಂಗೂರಿನಿಂದ ಒಟ್ಟು ಚಂದ್ರ ಅರಸೀಕೆರೆವರೆಗೆ ಇದನ್ನ ಒಂದು ರಸ್ತೆಯ ನ್ಯಾಷನಲ್ ಹೈವೇಗೆ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಹಲವಾರು ರೀತಿ ಚರ್ಚೆಗಳೇನಾಗಿದೆ. ಇದನ್ನ ನ್ಯಾಷನಲ್ ಹೈವೇಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಸ್ವಲ್ಪ ದೆಹಲಿಯಲ್ಲಿ ಇದ್ರ ಬಗ್ಗೆ ಗಮನ ಹರಿಸಿದ್ದೇವೆ. ಈಗ ಸದ್ಯಕ್ಕೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿ ನಡೀತಾ ಇದೆ. ಇದು ರಾಜ್ಯ ಸರ್ಕಾರದ ಯೋಜನೆಗಳು. ರಸ್ತೆ ಎಲ್ಲ ಹಲವಾರು ಭಾಗದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಇದೀಗ ಇದನ್ನ ಎನ್ಕೇಶ್ ಮಾಡಿಕೊಳ್ಳಲು ಸಚಿವ ಚಲುವರಾಯಸ್ವಾಮಿ ಮತ್ತೆ ಅದೇ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನದ ಕಾಮಗಾರಿಗೆ ಕುಮಾರಸ್ವಾಮಿ ಗುದ್ದಲಿ ಪೂಜೆ ಮಾಡಿದ್ರೂ ಸಹ ಈಗ ಚಲುವರಾಯಸ್ವಾಮಿ ಗುದ್ದಲಿ ಪೂಜೆ ಮಾಡಿರೋದು ತೀವ್ರ ಕುತೂಹಲ ಮೂಡಿಸಿದೆ. ಈ ಮೂಲಕ ಹಳೆ ದೋಸ್ತಿಗೆ ಸಿಗುವ ಕ್ರೆಡಿಟ್ ಅನ್ನ ಪಡೆಯೋ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಮುಂದಾದ್ರ ಅಥವಾ ಕುಮಾರಸ್ವಾಮಿಗೆ ಟಕ್ಕರ್ ನೀಡಲು ಮತ್ತೆ ಚಲುವರಾಯಸ್ವಾಮಿ ಗುದ್ದಲಿ ಪೂಜೆ ಮಾಡಿದ್ರ ಎಂಬ ಪ್ರಶ್ನೆಗಳು ಮೂಡಿವೆ. ನಮ್ಮ ಬ್ರದರು ಸರ್ಕಾರ ರಚನೆ ಆಗ್ತಾವಿಂದ ಪಾಪ ಬಹಳ ನೋವು ಪಡ್ಕೊತಾವ್ರೆ. ಅವ್ರಿಗೆ ಬಹಳ ಸಂಕಟನೂ ಇದೆ, ದುಃಖನೂ ಇದೆ. ಸೊ ಅದಕ್ಕೆ ಯಾರು ಸಮಾಧಾನ ಹೇಳುವಂಥವ್ರು ಇದ್ರೆ ದಯಮಾಡಿ ನಮ್ಮ ಸ್ನೇಹಿತರಿಗೆ ಸಮಾಧಾನ ಹೇಳಿ ಅಂತ ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲ, ಅವ್ರನ್ನೇ ಕೇಳ್ಬಿಟ್ಟು ಸಮಾಧಾನ ಹೇಳಿ. ಯಾವುದೇ ಒಂದು ಸರ್ಕಾರವನ್ನ ಬಾಯನಲ್ಲಿ ಒಬ್ಬ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವ್ರು, ಅಧಿಕಾರ ಅನುಭವಿಸಿದಂಥವ್ರು ಸರ್ಕಾರ ಬೀಳುತ್ತೆ ಅಂತ ಅಲ್ಲಿ ಹೇಳ್ತಕ್ಕಂಥದ್ದು ಡೆಮಾಕ್ರಸಿನಲ್ಲಿ ಒಳ್ಳೇದಲ್ಲ. ಈಗ 1.5 ವರ್ಷ ಆಯ್ತು ನಾವು. ಒಟ್ನಲ್ಲಿ ಹಳೆ ದೋಸ್ತಿಗಳ ಮಧ್ಯೆ ಇದೀಗ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಿದೆ. ಚಲುವರಾಯಸ್ವಾಮಿ ಈ ಅಸ್ತ್ರಕ್ಕೆ ಕುಮಾರಸ್ವಾಮಿ ಯಾವ ಪ್ರತ್ಯಸ್ತ್ರ ಹೂಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.